ಈಗಂತೂ ನಮ್ಮ ಏರಿಯಾ ಧ್ವಜಸ್ತಂಭಕ್ಕಂತೂ ಕಲೆ ಬಂದಾಯ್ತು. ಯಾಕೆ ಫೈನಲಿ ಗಾಯ್ಸ್ ನಮ್ಮ ಏರಿಯಾ ಫುಲ್ ಟೈಪ್ ಹೊಡೆದಿದ್ದಾಯ್ತು. ಮಸ್ತಾಗಿ ಇನ್ನೂ ಉಳ್ದೈತೆ, ಇನ್ನೂ ಅಲ್ಲಿ 2-3 ಹೊಡಿಬೇಕು. ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ಯಾರು ಇರಲಿಲ್ಲ ಹೊಡೆಯೋಕ್ಕೆ, ಅದಕ್ಕೆ ನಮ್ಮ KIB-ಇಂದ ಆಪ್ರೇಟರ್ನ ಕರೆಸಿದ್ದೀವಿ ಬೈರಿ ವೈರ್ ಎತ್ತಕ್ಕೆ. ಸುಮ್ಮನೆ ಇರಲಿ. ಎಲ್ಲ ಫ್ಲಾಗ್ ಕಟ್ತವ್ರೆ ನಮ್ಮ ಬಾಯ್ಸ್. ಒಂದೊಂದೇ ಫ್ಲಾಗ್ ಕಟ್ಕೊಂಡ್ ಬಂದಾಯ್ತು. ನಮ್ಮ ಏರಿಯಾದಲ್ಲಂತೂ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ನಾಳೆ ಇರೋ ಸೆಲೆಬ್ರೇಷನ್ಗೆ ಇವತ್ತು ಫುಲ್ಲು ಲೈಟಿಂಗ್ಸ್ ಹಾಕ್ಸ್ಬಿಟ್ಟು, ಮತ್ತು ಮೇಲ್ಗಡೆ ನೋಡ್ಬೋದು ನೀವೆಲ್ಲ ಕನ್ನಡ ಫುಲ್ಲು ಮತ್ತು ರೆಡ್ ಬ್ಯಾಂಡ್ಗಳನ್ನ ಹಾಕಿ ಎಲ್ಲ ಕಡೆ ಫ್ಲ್ಯಾಗ್ನ ಕಟ್ತಾ ಇದ್ದೀವಿ. ಆದಷ್ಟು ಎಲ್ಲ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ ನಮ್ಮಂಥ ಯಂಗ್ಸ್ಟರ್ಸ್ಗಳು ಜೊತೆಗೆ ಹೋಗಿ ಕನ್ನಡ ರಾಜ್ಯೋತ್ಸವನ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು. ಏನಕ್ಕೆ ಅಂತ ಕೇಳಿದ್ರೆ ಕನ್ನಡಿಗರು November 1 November 30 ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೀವು ಮಾಡಬೇಕು. ನಾಳೆ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟೋ ವರ್ಷ ಆದಮೇಲೆ ನಾವು ಮಾಡ್ತಾ ಇರೋದು. ಸೊ ಅದು ನಮ್ಮ ಏರಿಯಾದಲ್ಲಿ ಒಂದೇ ಒಂದು ಪೋಲ್ ಇರೋದು, ಅದು ನಮ್ಮದು ಮಾತ್ರ. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಹುಡುಗರು ಸೇರಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಏರಿಯಾದಲ್ಲಿರೋ ಪ್ರತಿಯೊಬ್ಬ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ಹುಡುಗನ ತನಕ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್, ಇನ್ನೂ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದೇವಡ್ಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾವುಟ ಕಟ್ಟಕ್ಕೆ ಬೇಜಾರಿಲ್ಲ. ಏನೋ ಒಂದು ಬಿಟ್ಕೊಂಡು ಹೋಗ್ಬಿಡ್ತಾನೆ, ಅದೇ ಬೇಜಾರು. ಅದನ್ನೆಲ್ಲ ಕಿತ್ತಾಕ್ಸಿ ಗ್ರ್ಯಾಂಡ್ ಹಾಕ್ಸಿ ನೋಡಿ, SS ಎಲ್ಲ ಹಾಕ್ಸಿ, ಅವಾಗ ಮೆಟಲ್ ಹಾಕ್ಸಿದ್ರು NSS. ಯಾವ್ದಾದ್ರು ಮೆಟ್ರಲ್ MSS MS ಗೊತ್ತು, SS ಗೊತ್ತು, MSS ಮೆಟ್ರಲ್ MSS ಮೆಟ್ರಲ್ ಊಟ ಮಾಡಿ ಮಿಡ್ನೈಟ್ 12 o'clock ಆಗಿದೆ. ಇವಾಗ ಊಟ ಮಾಡ್ತಾ ಇದೀವಿ. ಕೆಲಸ ಎಲ್ಲ ಮುಗಿಸಿ ಮನೆ ಊಟ ಮಾಡೋಣ. ಪಲಾವ್ ಚೆನ್ನಾಗಿದೆ. A few moments later. ಇಷ್ಟು ರಶ್ಗುರು ಬೆಳಗ್ಗೆ ಮಾರ್ಕೆಟು. ಯಪ್ಪ ದೇವ್ರೆ, ತರ ಹೂವುಗಳು ಅನ್ಕೊಂಡು ಎಲ್ಲಿ ಗುರು ಹೂವು ತಗೊಳ್ಳೋಣ ಅಂದರೆ ನಮ್ಮ ಬಾಯ್ಸ್ಗೋಸ್ಕರ ವೇಟಿಂಗು. ಇನ್ನೂ ನಮ್ಮ ಬಾಯ್ಸೇ ಬಂದಿಲ್ಲ, ಎಲ್ಲೋವ್ರೆ ಅಂತಲೂ ಗೊತ್ತಿಲ್ಲ. ಎಲ್ಲೋ ಬರ್ತಾವ್ರು ನೋಡ್ರಿ, ಈಗ ಅಳ್ಳಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ 2 ಅವರಿಂದ ಬರ್ತಾವ್ರೆ. ಈಗ ನಾವು ಕೇಳಿದ್ರೆ 800 ರೂಪಾಯಿ 1000 ರೂಪಾಯಿ ಅಂತಾರೆ. ಇವಾಗ ಇನ್ಫ್ಲೂಯೆನ್ಸಿಂದ ಹೋಗ್ತಾ ಇದೀವಿ, ಅದೇನಾಗುತ್ತೋ ಗೊತ್ತಿಲ್ಲ. ನೋಡ್ಬೇಕು. ಅದು ಅವ್ನು ಶರಣ ಹೇಳ್ದೆ ಕೇಳದೆ ಮದುವೆ ಆಯ್ತಾನಲ್ಲ, ಅವನು ಕೂದಲಿಲ್ಲ ಇಲ್ಲಿ. ಎಂಥ ಫ್ರೆಂಡ್ಸು ಅಂದರೆ, ನಾಳೆ ಒಬ್ಬನ ಮದುವೆ ಐತೆ, ಎಲ್ಲಿ ಮದುವೆನ ಕರೆದು ಹಾಳು ಮಾಡ್ಬಿಡ್ತೀವಿ ಅಂತ ಮದುವೆಗೆ ಕರೆದಿಲ್ಲ ಅವನು. ಏನೋ ಮತ್ತೆ ಎಲ್ಲಣ್ಣ ನೀನು ಇನ್ಫ್ಲೂಯೆನ್ಸು ಸುಮ್ಮನೆ ಬರೀ ಡೌಕಸ್ತೀಯ.
ಇದೇ ಹಾಕ್ಕೊಂಡು ಸ್ಟೋ ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಕೊಡಬೇಕು. ಸುಮ್ಮನೆ ಸಿರಪ್ ಹಾಕೊಂಡು ಕೂತಿದ್ದೀವಲ್ಲ. ಸುಮ್ಮನೆ ಸಿರಪ್ ಹಾಕೊಂಡು ಕೂತಿದ್ವಿ, ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೂವದ ಅಂಗಡಿ ಕರ್ಕೊಂಡು ಹೋಗೋದೇ ಅದು ವ್ಯಾಪಾರ ಮಾಡಕ್ಕೆ ಕರ್ಕೊಂಡು ಏನಣ್ಣ ಇಲ್ಲಿ ಬಂದು ವ್ಯಾಪಾರ ಕರ್ಕೊಂಡು ಬಂದಿದ್ಯಾ? ವ್ಯಾಪಾರ ಮಾಡ್ಬೇಕಾಗ ನಾವು ಒಂದು ದಿಂಬು ಬೆಡ್ಶೀಟ್ ರೆಡಿ ಮಾಡ್ಕೋಬೇಕಷ್ಟೇ. ಈಗ ದೇವರಣ್ಣ ನಿದ್ದೆ ಬಂದಾಗ ನಮ್ಮಂತ ಮಕ್ಕಳು 3-6 ಮಾರ್ಕೆಟ್ ಬಂದಿದೆ. ನಮ್ಮ ಫೇಮಸ್ ಆಗಬೇಕು. ನೀನು ಗಂಟ್ಲೇ ಇಲ್ವಲ್ಲ ನಾಲ್ಕು ಟೀ ಕುಡಿದು 2 ಕೆಲ್ಪಾಸ್ ತಿಂದ್ವಿ, 4 ಊದ್ಗಡ್ಡಿ ಹಚ್ಚಿ ಪ್ರಮೋಷನ್ ಮಾಡೋ ಬಂದಿಲ್ಲ ಇಲ್ಲಿ. ಅಣ್ಣ ನಮ್ಗಂಟಿ ದಿಲೀಪರ ನಮಗೂ TRP ಬೇಕು. ಕೇಕ್ ಕಟ್ ಮಾಡ್ಬೇಕಷ್ಟೇ. ಹಣ ಹಿಂಗೆ ಎತ್ತ ಕೇಳೋಣ ಆಮೇಲೆ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಇರು ಕೈ ಹಿಡಿತಾ ಇದೆಯಲ್ಲ. ಏನ್ ಪೀಸ್ಫುಲ್ ತೋರಿಸ್ತದೆ, ಎಂಥ ಪರಿಸ್ಥಿತಿ ಬಂದಿದೆ. ಸುಮ್ಮನೆ ಮನೆ ಹತ್ರ ಇದ್ದಿದ್ರೆ ಆಗಿರೋದು, ಇಲ್ಲಿ ಯಾರಿಗೋ ಕಾಯ್ಕೊಂಡು ಕೂತ್ಕೊಂಡಿನಿ. ಅದು ಬಸ್ ಸ್ಟಾಪಲ್ಲಿ ಪಬ್ಲಿಕ್ ಮಲಗೋರು, ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಆದ್ರೂ ಸ್ತ್ರೀ ಪುರುಷ ವಶೀಕರಣ, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ಸಂಲಾಪ, ಲೈಂಗಿಕ ಸಮಸ್ಯೆ, ಸಾಲದ ಬಾಧೆ, ಫುಲ್ಲು ಡೆಕೋರೇಷನ್ ಐಟಮ್ ಮಾರ್ಕೆಟ್ಸು, ಬೊಕ್ಕೆ ಗಿಕ್ಕೆ. ಈಗ 2 ಅವರ್ ಕೆರ ಹೊಲಿಸಿ ಇನ್ನೇನು ನೆಕ್ಸ್ಟು ಯಾರೋ ಇನ್ಫ್ಲೂಯೆನ್ಸ್ ಎತ್ಕೊಂಡು ಹೂವು ತರಕ್ಕೆ ಹೋಗ್ತಾ ಇದೀವಿ. ಈಗ ಈಗ ತಗೊಂಡು ಅರ್ಧ ಗಂಟೆಲಿ ತಗೊಂಡು 1 ಅವರಲ್ಲಿ ಏರಿಯಾಗೆ ಹೋಗ್ಬಿಡ್ಬೇಕು ಅಷ್ಟೇ. ನಂದ ಹಾಂ ನಿಂದ ನಾನೇ ಇಷ್ಟು ದಿವಸ ಬೇರೆ ಏನೋ ಅನ್ಕೊಂಡಿದ್ವಿ ಮಾರ್ಕೆಟಲ್ಲಿ, ಬಟ್ ಇಲ್ಲಿ ನೋಡಿದ್ರೆ ಸಿಕ್ತಿರೋ ಡೆಕೋರೇಷನ್ ಐಟಮ್ಗಳು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಐತೆ. ಏನೇ ತಗೊಳ್ಳಂಗಿದ್ರು ಡೈರೆಕ್ಟ್ ಮಾರ್ಕೆಟ್ಗೆ ಬಂದು ತಗೊಬೇಕು ಅನ್ಸುತ್ತೆ. ನಿಜವಾಗ್ಲೂ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಟೈಮ್ ಹೆಂಗಿಲ್ಲ ಅಂದ್ರೆ 4 ಗಂಟೆ ಇಷ್ಟು ಜನ ಆ್ಯಕ್ಟಿವ್ ಆಗೋರೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗಲ್ಲ. ಮಾರ್ಕೆಟ್ ಹೆಂಗಿದೆ, ಎಷ್ಟು ಜನ ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಜನ ಬೆಳಿಗ್ಗೆ ಕರ್ಕೊಂಡೋಯ್ತಾರೆ ಹಂಗಲ್ಲ. ಎಷ್ಟು ಬೇಕಾದಿ 3 ಲೈನಾ? ₹600. ಇಲ್ಲ ತೋರ್ಸಲ್ಲ.